ಮಾಘ ಪುರಾಣ ಅಧ್ಯಾಯ 19. ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀಹರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು. ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು. ಬ್ರಾಹ್ಮಣನು ಅತೀವ ಸಂತೋಷದಿಂದ ಶ್ರೀಹರಿಗೆ ನಮಸ್ಕಾರ ಮಾಡಿದನು. ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು, ತಪೋನಿಷ್ಠನಾದ ವಿಪ್ರಶ್ರೇಷ್ಠನೇ, ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ. ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು. ವಿಪ್ರನು ಉತ್ತರಿಸುತ್ತಾ, ಪ್ರಭೋ ಪರಮಾತ್ಮ, ನೀನೇ ಅನುಗ್ರಹಿಸುವುದರಿಂದ ನನಗೆ ಗಂಡು ಮಗುವಾಯಿತು. ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ. ನಾರದರು ಹೇಳಿರುವಂತೆ ಅವನು ತನ್ನ 12ನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನಂತೆ. ಅದು ಸನ್ನಿಹಿತವಾಗಿದೆ. ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ. ಪುತ್ರ ಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದನು ಎಂದನು. ಆಗ ಶ್ರೀಹರಿಯು, ಬ್ರಾಹ್ಮಣನೇ, ನಿಜ, ನಿನ್ನ ಮಗ 12 ವರ್ಷ ಮಾತ್ರ ಬದುಕುವನು. ಏಕೆಂದರೆ ನಿನ್ನ ಹೆಂಡತಿಯು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣವಾಗಿದೆ. ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರನ ಪತ್ನಿಯಾಗಿದ್ದಳು. ರೂಪವತಿಯೂ ಸದ್ಗುಣಶೀಲೆಯೂ ಆಗಿದ್ದಳು. ಗಂಡನು ಭಾರ್ಯೆ ಮಾಘ ಮಾಸ ಪ್ರಾಪ್ತವಾಗಿದೆ. ಸೂರ್ಯನ ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ಎಂದನು. ಆಗ ಮಾಧವನ ಪ್ರೀತಿನಾಗಿ ಕರುಣಿಸುವನು ಎಂದನು. ಪತಿಯ ಮಾತಿನಂತೆ ಅವಳು ಮಾಘ ಸ್ನಾನವನ್ನು ಮಾಡಿದಳು. ಮಾಘ ಶುಕ್ಲ ಹುಣ್ಣಿಮೆಯಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪಿ ಪಾಯಸ ಮಾಡಲಿಲ್ಲ. ತನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು. ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಹೆಂಡರಾಗಿರುವಿರಿ. ಪತಿಯ ಮಾತು ಮೀರುವುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ. ಆದರೆ ನೀನು ತಪೋನಿಷ್ಠನಾಗಿ ಮಾಘವ್ರತ ಆಚರಿಸದೆಯಾದುದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ. ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಳಾದ್ದರಿಂದ ಅದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುವಾಗಿದ್ದಾನೆ ಎಂದನು. ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿಸು. ಆಗ ಅವನು ದೀರ್ಘಾಯುವಾಗುವವನು. ಮಾಘ ಸ್ನಾನದ ಮಹಿಮೆಯೇ ಅಂತಹುದಾಗಿದೆ. ಅದು ಎಲ್ಲಾ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು. ನನಗೆ ಮಾಸಗಳೆಲ್ಲ ಮಾಘ ಮಾಸ ಮಹಾ ಪ್ರೀತಿಯಾದುದಾಗಿದೆ. ಮಾಘ ಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಯುಳ್ಳವರಾಗಿರುತ್ತಾರೆ. ಅವರಿಗೆ ನಾನು ಎಲ್ಲಾ ಸುಖಗಳನ್ನು ಕೊಡುವೆನು. ಮಾಘ ಸ್ನಾನವನ್ನು ಹಿಂದೆ ಮಹಾರಾಜರುಗಳು ಮಾಡಿ ಯುದ್ಧದಲ್ಲಿ ಜಯಶಾಲಿಗಳಾಗಿರುವರು. ಜನಕ ಮಹಾರಾಜ ಮಾಘ ಸ್ನಾನ ಮಾಡಿ ಮಹಾಜ್ಞಾನಿಯಾದನು. ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ. ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು, ಎಲ್ಲರೂ ತಿಳಿಯಲಾರರು. ಮಾಘ ಸ್ನಾನ ಉಪೇಕ್ಷಿಸುವನು ನರಕದಲ್ಲಿ ಬಿದ್ದು ಕೊಳೆಯುವನು. ಈಗ ನೀನು ಮಗನಿಗೆ ಮಾಘ ಸ್ನಾನ ಮಾಡಿಸು ಎಂದು ಹೇಳಿ ಅಂತರ್ಧಾನನಾದನು. ಶ್ರೀಹರಿಯ ಆದೇಶದಂತೆ ಬ್ರಾಹ್ಮಣನು ಸಂತೋಷ ಹೊಂದಿ ಕೂಡಲೇ ಮನೆಗೆ ಬಂದು ಮರುದಿನವೇ ಮಗನಿಗೆ ಮಾಘ ಸ್ನಾನ ಮಾಡಿಸಿದನು. 12ನೆಯ ವರ್ಷವಾಗುತ್ತಿದ್ದಂತೆ ಮಗ ಸಾಯದೆ ದೀರ್ಘಾಯುಷ್ಯಾದನು. ಬ್ರಾಹ್ಮಣ ದಂಪತಿಗಳು ಸಂತೋಷಪಟ್ಟರು. ಅಂದಿನಿಂದ ಪ್ರತಿ ಮಾಘ ಮಾಸ ಪೂರ್ತಿ ಮಾಘವ್ರತ ಮಾಡಿ ಹರಿಪೂಜೆ ಮಾಡುತ್ತಾ ಧನ್ಯರಾದರು. ಕೇಳಿದೆಯಾ ಜುನ್ನು? ಮಾಘ ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ. ಮಾಘವ್ರತಕ್ಕೆ ಸಮನಾದ ವ್ರತವಿಲ್ಲ. ಈ ವ್ರತವನ್ನು ಯಾವನೇ ಆಗಲಿ ಕುಲಗೋತ್ರವೆನ್ನದೆ ಮಾಘ ಸ್ನಾನವನ್ನಾಚರಿಸಿ ಪುಣ್ಯಶಾಲಿಗಳಾಗುವರಲ್ಲಿ ಸಂದೇಹವೇ ಇಲ್ಲ. ಮಾಘ ಮಾಸ ಏಕಾದಶಿ ದಿನ ಉಪವಾಸ ಮಾಡಿದವನು ಅಶ್ವಮೇಧ ಯಾಗ ಫಲವನ್ನೇ ಪಡೆದು ವೈಕುಂಠವನ್ನು ಸೇರುತ್ತಾನೆ ಎಂದು ಗೃತ್ಸಮದನು ಹೇಳಿದನು. ಮಾಘ ಪುರಾಣ ಅಧ್ಯಾಯ 20. ಗೃತ್ಸಮದನ ಮಾತು ಕೇಳಿದ ಜುನ್ನುವು, ಮುನೀಂದ್ರ, ಮಾಘ ಶುಕ್ಲ ಏಕಾದಶಿಯ ದಿನ ಮಾಡಿದ ಸ್ನಾನದಿಂದ ಅಶ್ವಮೇಧ ಯಾಗದ ಫಲವನ್ನು ಪಡೆದವರು ಯಾರು? ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಆಗ ಗೃತ್ಸಮದನು, ಹೇಳುವೆನು ಕೇಳು. ಹಿಂದೆ ದೇವಾಸುರನ ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮತಿಸಿದರು. ಅಮೃತದಿಂದ ಅಮರತ್ವ ಪ್ರಾಪ್ತಿಯಾಯಿತಲ್ಲವೇ? ಮಂದಾರ ಪರ್ವತವನ್ನು ಕಡೆಗೋಲಿನಾಗಿ ಆಗಿಸಿ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡರು. ಮತನ ಆರಂಭವಾಯಿತು. ಈ ಮತನ ಕಾಲದಲ್ಲಿ ಒಂದೊಂದೇ ವಸ್ತುಗಳು ಉದ್ಭವಿಸತೊಡಗಿದವು. ಲಕ್ಷ್ಮೀ ದೇವಿಯು ಸಮುದ್ರ ರಾಜನ ತನೆಯೆಯಾಗಿ ಹುಟ್ಟಿದಳು. ಅವಳನ್ನು ವೈಕುಂಠಾಧಿಪತಿಯಾದ ಶ್ರೀಹರಿಯು ವರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಬಳಿಕ ಐರಾವತ ಎಂಬ ಆನೆ, ಉಚ್ಚಶ್ರವಸ್ ಎಂಬ ಕುದುರೆ, ಕಾಮಧೇನು ಎಂಬ ಗೋವು, ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಇವು ಒಂದೊಂದಾಗಿ ಹುಟ್ಟಿದವು.
ಇವೆಲ್ಲ ಮಹಾವಿಷ್ಣುವಿನ ಕೃಪೆಯಿಂದೇ ದೇವೇಂದ್ರನಿಗೆ ಸಿಕ್ಕಿದವು. ಮಂದಾರಗಿರಿಯನ್ನು ತನ್ನ ಬೆನ್ನ ಮೇಲೆ ಶ್ರೀಹರಿಯೇ ಕೂರ್ಮನನ್ನಾಗಿ ಎತ್ತಿ ಹಿಡಿದಿದ್ದನು. ಕ್ಷಣಕಾಲದಲ್ಲಿ ಎಲ್ಲೆಲ್ಲೋ ಆಹಾಕಾರ ಉಂಟಾಯಿತು. ಕಾರಣ ಮತನ ಕಾಲದಲ್ಲಿ ವಿಷದ ಉತ್ಪಾದನೆಯಾಗಿತ್ತು. ಹಾಲಾಹಲವೆಂಬ ವಿಷವು ಭೂಲೋಕವಲ್ಲದೆ ಮೇಲಿನ ಲೋಕಗಳನ್ನು ಕೂಡ ಜ್ವಲಿಸತೊಡಗಿದವು. ಅಮೃತ ಹುಟ್ಟಬೇಕಾದ ಕಡೆ ವಿಷ ಉಕ್ಕಿದರೆ ಯಾರು ತಾನೇ ಅಲ್ಲಿದ್ದಾರು? ಕೂಡಲೇ ದಾನವರು, ದೇವತೆಗಳು ಲೋಕರಕ್ಷಕನಾದ ಪರಮೇಶ್ವರನನ್ನು ಬೇಡಿದರು. ಚಂದ್ರಶೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಎಂದು ಸ್ತುತಿಸಿ ತಮ್ಮನ್ನೆಲ್ಲ ಈ ವಿಷದ ಜ್ವಾಲೆಯಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿದರು. ಶಂಕರನು ತಕ್ಷಣ ಪ್ರತ್ಯಕ್ಷನಾಗಿ ವಿಷವನ್ನು ಭಕ್ತರ ರಕ್ಷಣೆಗಾಗಿ ತಾನೇ ನುಂಗಿದನು. ಆದರೆ ವಿಷವನ್ನು ಪೂರ್ತ ಒಳಗೆ ತೆಗೆದುಕೊಳ್ಳಲಾಗದೆ ಕಂಠದಲ್ಲಿಯೇ ನಿಲ್ಲಿಸಿದನು. ಇದರಿಂದ ಅವನಿಗೆ ವಿಷಕಂಠ ಎಂಬ ಹೆಸರು ಉಂಟಾಯಿತು. ದೇವದಾನವರಿಗೆ ಸಮಾಧಾನವಾಯಿತು. ಮತನ ಮುಂದುವರಿಯಿತು. ಸಮುದ್ರವನ್ನು ಕಡಿಯುತ್ತಿದ್ದಂತೆ ಅಮೃತ ಕುಂಭ ದೊರೆಯಿತು. ಪ್ರಪಂಚವೇ ಹೀಗೆ. ಒಂದು ವಸ್ತುವಿಗಾಗಿ ಎಷ್ಟೋ ಜನ ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಅದು ದೊರಕಿದಾಗ ತನಗೆ ಬೇಕು, ನನಗೆ ಬೇಕು ಎಂದು ಜಗಳವಾಡುತ್ತಾರೆ. ಇದೀಗ ಕುಂಭವನ್ನು ಅಪಹರಿಸಬೇಕೆಂದು ರಾಕ್ಷಸರು, ದೇವತೆಗಳು ನಿರ್ಧರಿಸಿದರು. ಆದರೆ ಇದರಿಂದ ಮುಂದಾಗುವ ತೊಂದರೆಯನ್ನು ಗುರುತಿಸಿದ ಮಹಾವಿಷ್ಣುವು ಅವರನ್ನು ಆಕರ್ಷಿಸಿ ಅಮೃತ ಕುಂಭ ಅಪಹರಿಸುವುದನ್ನು ತಡೆಯಬೇಕೆಂದು ಮೋಹಿನಿ ರೂಪವನ್ನು ಧರಿಸಿದನು. ಮೋಹಿನಿ ನೋಡಲು ಅಪಾರ ಸುಂದರಿ ಇದ್ದಳು. ಅವಳು ಲತೆಯಂತೆ ಬಳಕುತ್ತಾ ಬಂದಳು. ದೇವಾಸುರರು ಆ ಮೋಹಿನಿಯನ್ನೇ ನೋಡುತ್ತಾ ಮೈ ಮರೆತು ನಿಂತರು. ಆಗ ಮೋಹಿನಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವಾಸುರರಿಗೆ ಹೇಳಿದಳು, ದೇವಾಸುರರೇ, ನೀವು ಅಮೃತಕ್ಕಾಗಿ ಬಯಸಿ ಮಂದರಗಿರಿಯಿಂದ ಸಮುದ್ರ ಮಥನ ಮಾಡಿದ್ದು ಸಾರ್ಥಕವಾಯಿತು. ಆದರೆ ಅಮೃತವನ್ನು ಸರಿಸಮಾನವಾಗಿ ಹಂಚಿಕೊಂಡು ಸವಿಯಬೇಕಾದ್ದು ಸರಿಯಷ್ಟೇ. ಆ ಕೆಲಸಕ್ಕೆ ನಿಯೋಜಿಸಲ್ಪಟ್ಟು ನಾನು ಬಂದಿದ್ದೇನೆ. ಆ ಅಮೃತವನ್ನು ನಾನು ನಿಮಗೆ ಸರಿಸಮಾನವಾಗಿ ಹಂಚಿಕೊಡುತ್ತೇನೆ. ನೀವು ಸಾಲಾಗಿ ಕುಳಿತುಕೊಳ್ಳಬೇಕು ಎಂದಳು. ದೇವಾಸುರರಿಗೆ ಅಮೃತಕ್ಕಿಂತ ಮೋಹಿನಿಯ ಆಕರ್ಷಣೆಯೇ ಹೆಚ್ಚಾಯಿತು. ಅವಳ ನೃತ್ಯ ಲಾಸ್ಯಗಳು ಮೈಮರೆಸಿದವು. ಮೋಹಿನಿಯ ಮರಳು ಮಾತುಗಳಿಗೆ ಬೆರಗಾಗಿ ಇಬ್ಬರೂ ಒಂದೊಂದು ಪಕ್ಕ ಕುಳಿತರು. ಮೋಹಿನಿಯ ಕೈಯಲ್ಲಿ ಅಮೃತ ಕುಂಭ. ಅವಳು ಬಳಕುತ್ತಾ ಬಂದು ದೇವತೆಗಳಿಗೆ ಅಮೃತವನ್ನೆಲ್ಲ ಹಂಚುತ್ತಾ ಇದ್ದಳು. ರಾಕ್ಷಸರಿಗೆ ಹಂಚುವಂತೆ ನಟಿಸಿ ಕೇವಲ ಮರಳು ಮಾತುಗಳನ್ನಾಡುತ್ತಿದ್ದಳು. ರಾಕ್ಷಸರ ಪೈಕಿ ಮೋಹಿನಿಯು ಮಾಡಬಹುದಾದ ಈ ಅನ್ಯಾಯವನ್ನು ಊಹಿಸಿದ್ದ ರಾಹುಕೇತುಗಳು ತಮಗೆ ಅಮೃತ ಸಿಗದಿದ್ದರೆ ಅಮೃತತ್ವಕ್ಕೆ ಧಕ್ಕೆ ಎಂದು ತಾವು ದೇವತೆಗಳಂತೆ ರೂಪ ತಾಳಿ ಮೊದಲೇ ದೇವತೆಗಳ ಸಾಲಿನಲ್ಲಿ ಕುಳಿತು ಬಿಟ್ಟಿದ್ದರು. ಆದರೆ ಸಕಲವನ್ನು ಬಲ್ಲ ಮಹಾವಿಷ್ಣುವು ಇದನ್ನು ಗಮನಿಸಿ ಆ ಇಬ್ಬರು ರಾಕ್ಷಸರು ಕುಡಿದಿದ್ದ ಅಮೃತವು ಗಂಟಲಿಯಿಂದ ಕೆಳಗೆ ಇಳಿಯುವಷ್ಟರ ಮೊದಲೇ ತನ್ನ ಚಕ್ರದಿಂದ ಅವರ ತಲೆಗಳನ್ನು ಕತ್ತರಿಸಿಬಿಟ್ಟನು. ಈ ಪ್ರಯತ್ನದಲ್ಲಿ ಅಸುರರಿಗೆ ಸೋಲಾಗಿತ್ತು. ನಿರುಪಾಯವಾಗಿ ರಾಕ್ಷಸರು ತಮ್ಮ ಗೃಹಗಳಿಗೆ ಹಿಂದಿರುಗಿದರು. ಬಳಿಕ ಮೋಹಿನಿ ರೂಪ ತಾಳಿ ಬಂದಿದ್ದವನು ಮಹಾವಿಷ್ಣುವು ಎಂಬುದಾಗಿ ತಿಳಿಯಿತು. ರಾಹುಕೇತುಗಳಿಬ್ಬರು ಪರಮಾತ್ಮನ ಬಳಿಗೆ ಬಂದು, ನಮ್ಮದು ಅಪರಾಧವಾಯಿತು. ನಮ್ಮ ತಲೆಗಳು ಕತ್ತರಿಸಲ್ಪಟ್ಟ ಮೇಲೆ ಇತ್ತ ಸಾವೂ ಇಲ್ಲ, ಅತ್ತ ಬದುಕೂ ಇಲ್ಲದಂತಾಗಿದೆ. ನಮಗೆ ನಾವು ಏನನ್ನು ತಿಂದು ಜೀವಿಸಬಹುದೆಂಬುದನ್ನು ನೀವೇ ಹೇಳಬೇಕು ಸ್ವಾಮಿ ಎಂದು ಪ್ರಾರ್ಥಿಸಿಕೊಂಡರು. ಆಗ ವಿಷ್ಣುವು, ರಾಹು ಕೇತು, ನೀವು ನವಗ್ರಹಗಳಲ್ಲಿ ಒಬ್ಬೊಬ್ಬರಾಗಿ ಇದ್ದು ಸರದಿಯಂತೆ ಪೂರ್ಣಿಮೆ ಅಮಾವಾಸ್ಯೆಗಳಂದು ಸೂರ್ಯಚಂದ್ರರನ್ನು ಆಹಾರವಾಗಿ ಸೇವಿಸುತ್ತಾ ಇರಿ. ಅವು ಗ್ರಹಣ ಕಾಲವಾಗಿರುತ್ತವೆ ಎಂದು ಹೇಳಿ ಅಂತರ್ಧಾನನಾದನು. ದೇವತೆಗಳು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಮೃತವನ್ನು ಪಡೆದು ದೇವಲೋಕಕ್ಕೆ ತೆರಳಿದರು. ದೇವತೆಗಳಿಗೆ ಮೋಹಿನಿಯು ಅಮೃತವನ್ನು ಹಂಚುವಾಗ ಒಂದೆರಡು ತೊಟ್ಟು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದ ಜಾಗದಲ್ಲಿ ಪಾರಿಜಾತ ಹಾಗೂ ತುಳಸಿ ಎಂಬ ಎರಡು ಪವಿತ್ರ ಗಿಡಗಳು ಹುಟ್ಟಿದವು. ಈ ಗಿಡಗಳನ್ನು ಸತ್ಯಜಿತ್ ಎಂಬ ಶೂದ್ರನೊಬ್ಬನು ಶ್ರದ್ಧೆಯಿಂದ ನೀರೆರೆದು ಬೆಳೆಸುತ್ತಾ ಇದ್ದನು. ಇಡೀ ಜಾಗದಲ್ಲಿ ಒಂದು ಹೂತೋಟವೇ ಉಂಟಾಯಿತು. ಶೂದ್ರನಿಗೆ ಪುಟ್ಟ ಪುಟ್ಟ ಹೂಗಳನ್ನು ಮಾರಿ ಜೀವಿಸುವುದು ವೃತ್ತಿಯಾಯಿತು. ತುಳಸಿ ಹಾಗೂ ಪಾರಿಜಾತ ವೃಕ್ಷಗಳು ಚೆನ್ನಾಗಿ ಬೆಳೆದವು. ಪಾರಿಜಾತ ದೊಡ್ಡ ವೃಕ್ಷವಾಯಿತು. ಆದರೆ ಯಾವುದೇ ಆಕರ್ಷಣೀಯ ವಸ್ತುವನ್ನು ಎತ್ತರದ ಸ್ಥಿತಿಯಲ್ಲಿ ಇರುವವರು ಪಡೆಯಲು ಕಾತುರರಾಗಿರ್ತಾರೆ ಅಲ್ಲವೇ? ಒಮ್ಮೆ ದೇವೇಂದ್ರನು ಪಾರಿಜಾತ ವೃಕ್ಷವನ್ನು ಕಂಡು ಆಕರ್ಷಿತನಾದನು. ಪಾರಿಜಾತ ಹೂಗಳ ಪರಿಮಳ
ಅವನಿಗೆ ಆ ಜಾಗವನ್ನು ಬಿಟ್ಟು ಹೋಗಲು ಮನಸ್ಸು ಕೊಡಲಿಲ್ಲ. ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಇಂದ್ರ ಕೆಳಗಿಳಿದು ಸುವಾಸನಾಯುಕ್ತನಾಗಿ ಪಾರಿಜಾತ ಹೂಗಳನ್ನು ತನಗೆಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಸುರಲೋಕದ ಸ್ತ್ರೀಯರಿಗೆ ತನ್ನ ಹೆಂಡತಿಯಾದ ಶಚೀದೇವಿಗೂ ಕೊಟ್ಟನು. ಅವರೆಲ್ಲ ಆ ಹೂವಿನ ಪರಿಮಳದಿಂದಾಗಿ ದಿನವೂ ಆ ಹೂಗಳನ್ನು ತಂದುಕೊಡಬೇಕೆಂದು ಇಂದ್ರನಲ್ಲಿ ಪ್ರಾರ್ಥಿಸಿದರು. ಇಂದ್ರನು ಪ್ರತಿನಿತ್ಯ ಹೂಗಳನ್ನು ತರಲು ಒಬ್ಬ ದೂತನನ್ನು ಗೊತ್ತು ಮಾಡಿದನು. ಇಂದ್ರನಿಂದ ನಿಯೋಜಿತನಾದ ದೂತನು ಪ್ರತಿದಿನವೂ ಭೂಲೋಕದಲ್ಲಿ ಶೂದ್ರನು ಬೆಳೆಸಿದ ತೋಟದಿಂದ ಪಾರಿಜಾತ ಹೂಗಳನ್ನು ಯಾರಿಗೂ ತಿಳಿಯದಂತೆ ಒಯ್ದು ದೇವಲೋಕಕ್ಕೆ ಮುಟ್ಟಿಸುತ್ತಿದ್ದನು. ಇದು ಒಂದು ದಿನ ಶೂದ್ರನಿಗೆ ಗೊತ್ತಾಯಿತು. ಅವನಿಗೆ ಬೇಸರವಾಗಿ ಹೂಗಳನ್ನೊಯ್ಯುತ್ತಿರುವುದು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕೆಂದು ಒಂದು ದಿನ ತೋಟದಲ್ಲೇ ಯಾರಿಗೂ ತಿಳಿಯದಂತೆ ಕಾಯುತ್ತಾ ಕುಳಿತನು. ದೇವಲೋಕದಿಂದ ಆಗಮಿಸಿದ ದೇವದೂತನು ಆ ದಿನ ಶೂದ್ರನ ಕೈಗೆ ಸಿಕ್ಕುಬಿದ್ದನು. ಆದರೆ ದೇವದೂತ ತನಗಿದ್ದ ದೇವತಾ ಶಕ್ತಿಯಿಂದ ಗಗನಕ್ಕೆ ಹಾರಿ ಹೋಗಿ ಬೇಗನೆ ದೇವಲೋಕವನ್ನು ಸೇರಿ ದೇವೇಂದ್ರನಿಗೆ ವಿಷಯ ತಿಳಿಸಿದನು. ಆದರೆ ದೇವೇಂದ್ರ ದೂತನೇ, ನಿನಗೆ ನನ್ನ ನೆರವಿದೆ. ನೀನು ಎಷ್ಟಾದರೂ ದೇವಲೋಕದವನು. ಮಾನವರಿಗೆ ಅಂಜಬೇಕಿಲ್ಲ. ಗಗನ ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಇರುವುದರಿಂದ ಹೂಗಳನ್ನು ತರುವ ಕೆಲಸ ನಿಲ್ಲಿಸಬೇಡ ಎಂದು ಹೇಳಿ ಕಳುಹಿಸಿಬಿಟ್ಟನು. ದೇವದೂತನು ಹೂಗಳನ್ನು ಅಪಹರಿಸುವುದನ್ನು ಬಿಡಲಿಲ್ಲ. ಇದರಿಂದ ತೋಟಗಾರನಿಗೆ ದುಃಖವಾಯಿತು. ಕಡೆಗೆ ತೋಟಗಾರ ಹೇಗಾದರೂ ಮಾಡಿ ಹೂಗಳ ಅಪಹರಣ ನಿಲ್ಲಿಸಬೇಕೆಂದು ನಿರ್ಧರಿಸಿ ಶ್ರೀಹರಿ ಪೂಜೆಯ ನಿರ್ಮಾಲ್ಯವನ್ನು ತೋಟದ ಹೊರಗೂ ಪಾರಿಜಾತದ ವೃಕ್ಷದ ಮೇಲೂ ಚೆಲ್ಲಿದನು. ದೇವದೂತನು ಎಂದಿನಂತೆ ಮರವನ್ನೇರಿ ಹೂಗಳನ್ನು ಕೊಯ್ಯಲು ತೊಡಗಿದಾಗ ಅವನ ಕಾಲಿಗೆ ನಿರ್ಮಾಲ್ಯವು ಸೋಕಿತು. ಇದು ಒಂದು ದೋಷವಾಗಿ ಅವನಿಗೆ ಗಗನಗಾಮಿ ಶಕ್ತಿಯು ಇಲ್ಲವಾಯಿತು. ಅವನೊಬ್ಬ ಮಾನವನಂತೆ ನೆಲದ ಮೇಲೆಯೇ ನಿಲ್ಲಬೇಕಾಯಿತು. ಹೆದರಿ ಹೋದ ದೇವದೂತನು ತನ್ನನ್ನು ಹಿಡಿಯಲು ಬಂದ ಶೂದ್ರನಿಗೆ, ಅಯ್ಯ ತೋಟಗಾರ, ನಾನು ನನ್ನ ಒಡೆಯನಾದ ದೇವೇಂದ್ರನ ಆಜ್ಞೆಯಂತೆ ನಿನ್ನ ತೋಟದ ಹೂಗಳನ್ನು ಕಿತ್ತು ಒಯ್ಯುತ್ತಿರುವೆನಷ್ಟೇ ಹೊರತು ನನಗಾಗಿ ಅಲ್ಲಪ್ಪ. ನನ್ನಂತಹ ದೇವದೂತನನ್ನು ನೆಲದ ಮೇಲೆಯೇ ಉಳಿಯುವಂತೆ ಮಾಡಿದ ನೀನು ಸಾಮಾನ್ಯನಲ್ಲ ಎಂದು ಹೇಳಿದನು. ತೋಟಗಾರನು ಅದೇ ಅವನಿಗೆ ತಕ್ಕ ಶಿಕ್ಷೆ ಎಂದು ಭಾವಿಸಿ ಅಲ್ಲಿಯೇ ಇರಲು ಬಿಟ್ಟು ಮನೆಗೆ ಹೋದನು. ತೋಟಗಾರ ಹೋದ ಮೇಲೆ ದೇವದೂತನು, ಎಂತಹ ಕೆಲಸವಾಗಿ ಹೋಯಿತು? ದೇವೇಂದ್ರನು ಸಿಟ್ಟಾಗುವನು. ನಾನಂತೂ ಸುರಲೋಕಕ್ಕೆ ಹೋಗುವ ಹಾಗಿಲ್ಲ ಎಂದು ತೋಟದಲ್ಲಿಯೇ ಉಳಿದನು. ಇತ್ತ ದೇವೇಂದ್ರನಿಗೂ ಹೂಗಳು ಸಕಾಲಕ್ಕೆ ಬರಲಿಲ್ಲ. 3 ದಿನಗಳು ಕಾಲ ಕಳೆದರೂ ದೇವದೂತನು ಬರಲಿಲ್ಲ. ಅವನಿಗೆ ತನ್ನ ದೂತನ ಕಷ್ಟದಲ್ಲಿ ಸಿಕ್ಕಿ ಬಿದ್ದಿರಬಹುದೆಂದು ಅನಿಸಿತು. ಬೇಗನೆ ಹೋಗಿ ಕರೆತರಬೇಕೆಂದು ಕೊಂಡನು. ಮಾಘಪುರಾಣ ಅಧ್ಯಾಯ 21. ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದನು. ದೇವೇಂದ್ರನು ದೇವಲೋಕದ ಆನೆಯಾದ ಐರಾವತದ ಮೇಲೆ ಕುಳಿತು ಬಂದನು. ಅವನೊಡನೆ ದೇವತೆಗಳು ಕೆಲವರು ಬಂದರು. ತೋಟಗಾರನು ಹರಿಪೂಜೆಯ ನಿರ್ಮಾಲ್ಯಗಳನ್ನು ತೆಗೆದಿರಲಿಲ್ಲ. ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸಿದನು. ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲ್ಯವನ್ನು ದಾಟಿ ಹೋಗಬೇಕಾಯಿತು. ಆದುದರಿಂದ ಅವರಿಗೆ ದೋಷ ತಗಲಿ ಎಲ್ಲರ ಮೇಲೆ ಹಾರುವ ಶಕ್ತಿ ಕಳೆದುಕೊಂಡು ಬಿಟ್ಟರು. ಈ ದೃಶ್ಯವನ್ನು ಕಂಡ ಶೂದ್ರನು ಚಿಂತಿಸಿ ದೇವತೆಗಳ ಬಳಿಗೆ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳೇ, ನೀವು ನಡೆದುಕೊಂಡ ರೀತಿ ಸರಿಯೇ. ಪರಮಾತ್ಮನ ಪೂಜೆಗಾಗಿ ನಾನು ಈ ಹೂತೋಟವನ್ನು ನಿರ್ಮಿಸಿದನು. ಆದರೆ ಇಲ್ಲಿಯ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಒಯ್ದಿರಿ, ಅದು ಅಪಹರಿಸಿದಿರಿ. ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದನು. ತೋಟಗಾರ ಸತ್ಯಜಿತನು ಹೇಳಿದ ಮಾತುಗಳನ್ನಾಲಿಸಿದ ದೇವೇಂದ್ರನು ಅವನ ಮುಂದೆ ಬಂದು ನಿಂತು, ಅಯ್ಯ ತೋಟಗಾರ, ನಮ್ಮದು ಅಪರಾಧವಾಗಿದೆ. ನಾನೇ ಇವರ ಒಡೆಯ ಇಂದ್ರ. ಒಂದು ತಪ್ಪು ಆಗಿ ಹೋಗಿದೆ. ಆದರೆ ಈಗ ಇವರೆಲ್ಲರ ಮುಂದಿನ ಸ್ಥಿತಿ ಏನು ಹೇಳುವವನಾಗು ಎಂದು ಕೇಳಿಕೊಂಡನು. ಇಂದ್ರನು ತೋಟಗಾರನೊಡನೆ ಮಾತನಾಡಲು ಬಂದು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ಕಾಲಿಗೆ ಸೋಕಿಸಿಕೊಂಡದ್ದರಿಂದ ಅವನಿಗೂ ಸುರಲೋಕ ಸೇರಲು ಆಗದಾಯಿತು. ತೋಟಗಾರನು ಏನೆಂದು ಮಾತನಾಡದೆ ಮನೆಗೆ ಹೊರಟು ಹೋದರು. ದೇವತೆಗಳು ಬೇರೆ ದಾರಿ ಕಾಣದೆ ಅಲ್ಲಿಯೇ ಉಳಿದರು. ಭೂಲೋಕದ ಆಹಾರವು ಸ್ವೀಕಾರವಿಲ್ಲದೆ ಹಸುವಿನಿಂದ ಕಂಗೆಟ್ಟರು. ವಾರವೊಂದು ಉರುಳಿತು. ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು. ಒಬ್ಬೊಬ್ಬರ ಶರೀರವು ಬಿಸಿಯಾಗಿ ಮೈತಾಪ ಹೊಂದಿತು. ತೋಟಗಾರನು ಬಂದು ಅವರ ಸ್ಥಿತಿ ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು.
ದೇವತೆಗಳೊಂದಿಗೆ ತಾನೂ ಉಪವಾಸ ಕೈಕೊಂಡನು. ಸುರಲೋಕದಲ್ಲಿ ದೇವೇಂದ್ರಾದಿಗಳು ವಾರವಾದರೂ ಬಾರದಿದ್ದುದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು. ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು. ಅವರೆಲ್ಲ ನೇರ ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣರಾದ ಯಾರು ಎಂದು ಯೋಚಿಸಿ ಪಾರಿಜಾತದ ಮೇಲೆ ಸಿಟ್ಟು ಬಂದಿತು. ಬುಡ ಸಮೇತ ವೃಕ್ಷವನ್ನು ಕಿತ್ತೆಸೆಯಲು ಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷ ಅಲ್ಲಾಡಲಿಲ್ಲ. ಆಗ ಆ ಮಾರ್ಗದಲ್ಲಿ ಬಂದು ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರಿಗೆ ಒದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣುಲೋಕಕ್ಕೆ ಹೋದರು. ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದರು, ನಾರಾಯಣ, ದೇವತೆಗಳು ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ ಹೂತೋಟದಿಂದ ಹೇಳದೆ ಕೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನಸ್ಥಿತಿಯಲ್ಲಿದ್ದಾರೆ. ಇವರೆಲ್ಲರನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಆಗ ನಾರಾಯಣನು, ನಾರದ, ದೇವೇಂದ್ರನು ರಂಭಾದಿ ದೇವತೆಗಳ ಸ್ತ್ರೀಯರಿಗಾಗಿ ದೇವವೃಕ್ಷದ ಹೂಗಳನ್ನು ಅಪಹರಿಸಿದ್ದು ತಪ್ಪು. ಇದು ಕಳ್ಳತನ ಮೇಲಾಗಿ ಆ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸುವುದಾಗಿದೆ, ಪವಿತ್ರವೂ ಆಗಿದೆ. ಸಮುದ್ರ ಮಂಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತದ ನೆಲದ ಮೇಲೆ ಬಿದ್ದುದರ ಫಲವಾಗಿ ಈ ವೃಕ್ಷ ಹುಟ್ಟಿದೆ. ಶೂದ್ರನು ಬಡವನು. ಅವನು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಹೂದೋಟವನ್ನೇ ನಿರ್ಮಿಸಿದನು. ಅವನ ವೃತ್ತಿ ಅಲ್ಲಿ ಬೆಳೆದ ಹೂಗಳನ್ನು ಮಾರುವುದೇ ಆಗಿದೆ. ಹೂಗಳು ಪ್ರತಿದಿನ ಕಳವಳವಾಗುತ್ತಿದ್ದನ್ನು ತಪ್ಪಿಸಲು ಪೂಜಾ ನಿರ್ಮಾಲ್ಯವನ್ನು ತೋಟದಲ್ಲಿ ಚೆಲ್ಲಿದನು. ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು. ಇದರಿಂದ ನಿನಗೆ ಅರಿವಾಗಿರಬಹುದು. ಏನೆಂದರೆ, ಅರಿತೋ ಅರಿಯದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲ, ಪುಷ್ಪ, ಗಂಧಾದಿ ನಿರ್ಮಾಲ್ಯವನ್ನು ಹಾಗೂ ನನಗೆ ಅಭಿಷೇಕ ಮಾಡಿದ ಜಲವನ್ನು ದಾಟುವವನು ಅಥವಾ ತುಳಿದವನು ಕಾಲಿನ ಶಕ್ತಿ ಕಳೆದುಕೊಳ್ಳುವನು. ಇನ್ನು ಈ ಸ್ಥಿತಿಗೀಡಾದ ದೇವತೆಗಳನ್ನು ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ತೊಡೆದು ಹಾಕಿದನು. ಆದರೆ ಇಂದ್ರಾದಿಗಳು ಈಗಾಗಲೇ ನಿರ್ಮಾಲ್ಯವನ್ನು ತುಳಿದುದರಿಂದ ಕುಂಟರಾಗಿ ಅನ್ನ ಆಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು. ಅವರ ಹೀನ ಸ್ಥಿತಿಯನ್ನು ಕಂಡು ಶೂದ್ರನು ತಾನೂ ಉಪವಾಸ ಕೈಗೊಂಡಿದ್ದಾನೆ. ಇಂದು ಆಷಾಢ ಶುಕ್ಲ ಏಕಾದಶಿ, ಮಹಾಪವಿತ್ರ ದಿನ. ಈ ದಿನ ಶೂದ್ರನನ್ನು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಲಿಯುವೆನು. ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ. ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು. ನಾರದನು ನಾರಾಯಣನಿಂದ ಅನುಗ್ರಹಿತನಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು. ಅಲ್ಲಿ ತೋಟದಲ್ಲಿದ್ದ ಇಂದ್ರಾದಿಗಳು ಉಪವಾಸದಿಂದಾಗಿ ಮೂರ್ಛಿತರಾಗಿ ಬಿದ್ದಿದ್ದರು. ನಾರಾಯಣನು ತಿಳಿಸುವುದನ್ನು ನಾರದರು ಶೂದ್ರನಿಗೆ ನಿವೇದಿಸಿ ಅವನ ಪೂಜೆ ಕೈಗೊಳ್ಳುವಂತೆ ಮಾಡಿದನು. ಅಧ್ಯಾಯ 22. ಶೂದ್ರನು ತನ್ನ ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಡನೆ ಕುಳಿತು ಪತ್ರ ಪುಷ್ಪಾದಿಗಳಿಂದ ಶ್ರೀಹರಿಯ ಪೂಜೆ ಮಾಡತೊಡಗಿದನು. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿದನು. ಅವನು ನಾರದರಿಂದ ಉಪದೇಶಿತನಾಗಿ ಭಕ್ತಿಯಿಂದ ಏಕಾದಶಿ ವ್ರತ ಕೈಕೊಂಡನು. ನಾರಾಯಣನು ಕೊಟ್ಟಿದ್ದ ಮಾತಿನಂತೆ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಶಂಖಚಕ್ರ ಗದಾ ಪಾಣಿಯು, ತುಳಸಿ ಮಾಲೆಯನ್ನು ಧರಿಸಿದವನು, ಪೀತಾಂಬರಧಾರಿಯು, ಮಹತೋ ಮಹಿಮನೂ ಆದ ಪರಮಾತ್ಮನು, ಸಾಮಾನ್ಯನು, ಕೇವಲ ಒಂದು ತೋಟದ ವಿಚಾರಕನು, ಹುಟ್ಟಿನಿಂದ ಶೂದ್ರನೂ ಆದ ತನ್ನ ಮನೆಗೆ ಶ್ರೀಹರಿಯು ಬಂದುದನ್ನು ಕಂಡು ಶೂದ್ರನು ತಾನು ಪರಮ ಭಾಗ್ಯಶಾಲಿ ಎಂದುಕೊಂಡನು. ಶ್ರೀನಾರಾಯಣನು, ಅಯ್ಯ ಭಕ್ತ, ನಿನ್ನ ಕೋರಿಕೆ ಏನು ಹೇಳು, ನಡೆಸಿಕೊಡುವೆ ಎಂದನು. ಶೂದ್ರನು ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರಮಾತ್ಮ, ದೇವತೆಗಳು ತಮ್ಮ ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅನ್ನ ಆಹಾರಗಳಿಲ್ಲದೆ ಕೊರಗಿ ಸೊರಗಿದ್ದಾರೆ. ಅವರಿಗೆ ತಮ್ಮ ಲೋಕಕ್ಕೆ ಹಿಂದಿರುಗುವ ಶಕ್ತಿಯನ್ನು ದಯಪಾಲಿಸುವವನಾಗು. ಏನೋ ಒಂದು ಕೆಲಸವಾಗಿ ಹೋಯಿತು, ಇದರಿಂದ ಅವರು ಪಾಡುಪಡುವುದು ಬೇಡ ಎಂದನು. ವಿಷ್ಣುವು ಪ್ರಸನ್ನನಾಗಿ, ನಿನಗಾಗಿ ಏನೂ ಕೇಳಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ. ನೀನು ಏಕಾದಶಿ ದಿನ ವ್ರತ ಕೈಕೊಂಡು ನನಗೆ ಪ್ರಿಯನಾದೆ. ನೀನು ದೇವಲೋಕದಲ್ಲಿರಬೇಕಾದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಟ್ಟು ಬಿಡು.
ತುಳಸಿ ಪ್ರಿಯನಾದ ನನಗೆ ಪರಮ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು, ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಲು ಶೂದ್ರನಿಗೆ ಪರಮ ಸಂತೋಷವಾಯಿತು. ಕೂಡಲೇ ತೋಟಕ್ಕೆ ಬಂದು ಇಂದ್ರಾದಿಗಳನ್ನು ಎಚ್ಚರಿಸಿ ಬೇರು ಸಹಿತವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತು ಇಂದ್ರನಿಗೂ ತುಳಸಿ ವೃಕ್ಷ ಶ್ರೀ ನಾರಾಯಣನಿಗೂ ಕೊಟ್ಟು ಪುನೀತನಾದನು. ಬಳಿಕ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿಗೆ ನಮಸ್ಕರಿಸಿ ತಮ್ಮದು ಅಪರಾಧವಾಯಿತೆಂದು ಹೇಳಿ ಮನ್ನಿಸಲು ಕೋರಿದರು. ಶ್ರೀಹರಿಯು ಎಲ್ಲರನ್ನು ಕ್ಷಮಿಸಿ, ದೇವೇಂದ್ರ, ಇನ್ನು ನೀನು ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸಬಹುದು, ಇದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಹೇಳಿದರು. ದೇವೇಂದ್ರನು ಶ್ರೀ ವಿಷ್ಣುವಿಗೆ ನಮಸ್ಕರಿಸಿ ಪಾರಿಜಾತ ವೃಕ್ಷದೊಡನೆ ಪರಿವಾರ ಸಮೇತ ದೇವಲೋಕಕ್ಕೆ ತೆರಳಿದನು. ಬಳಿಕ ವಿಷ್ಣುವು ಶೂದ್ರನಿಗೆ, ಭಕ್ತ, ನೀನು ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನದಂದು ಏಕಾದಶಿ ವ್ರತವನ್ನು ಆಚರಿಸಿರುವೆ. ಇದು ಮಾನವರಿಗೆ ಶ್ರೇಯಸ್ಕರವೂ ಪುಣ್ಯಕರವೂ ನನಗೆ ಪ್ರೀತಿಪಾತ್ರವೂ ಆಗಿದೆ. ಇದು ಪಾಪಗಳನ್ನು ನಾಶ ಮಾಡುವ ವ್ರತ. ಏಕಾದಶಿಯ ದಿನ ಮಾನವರು ಉಪವಾಸ ಮಾಡಬೇಕು. ಉಪವಾಸವೆಂದರೆ ಅನ್ನ ಆಹಾರಗಳನ್ನು ತೊರೆದು ಇರುವುದಷ್ಟೇ ಅಲ್ಲ, ದೇವರ ಪೂಜೆ ಮಾಡುತ್ತಾ, ಉಪ ಎಂದರೆ ನನ್ನ ಹತ್ತಿರ ವಾಸ ಮಾಡುತ್ತಾ ಇರಬೇಕು. ಅಂತವರು ನನಗೆ ಪರಮ ಪ್ರಿಯರಾಗುತ್ತಾರೆ. ಆ ದಿನ ಜಾಗರಣೆ ಮಾಡಿ ಯಾರು ನಿರ್ಮಲ ಭಕ್ತಿಯಿಂದ ನನ್ನನ್ನು ಪೂಜಿಸುವರೋ ಅವರು ವೈಕುಂಠವನ್ನು ಸೇರುತ್ತಾರೆ. ಈ ವ್ರತವು 1000 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡಬಲ್ಲದು. ಹಿಂದೆ ರುಕ್ಮಾಂಗದನು ಏಕಾದಶಿ ವ್ರತವನ್ನು ಕೈಗೊಂಡು ಸಿದ್ಧಿ ಹೊಂದಿದನು. ಹರಿದಾಸರು ಈ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಏಕಾದಶಿಯ ದಿನ ಉಪವಾಸ ಮಾಡದೆ ಯಾರು ಭೋಜನ ಮಾಡಿರುವರೋ ಅವರು ಘೋರ ಪಾಪವನ್ನು ಮಾಡಿದವರಾಗಿ ಸಮನರಾಗಿರುತ್ತಾರೆ. ಏಕಾದಶಿ ಹಿಂದಿನ ದಿನವಾದ ದಶಮಿ ದಿನ 1 ಹೊತ್ತು ಮಾತ್ರ ಭೋಜನ ಮಾಡಬೇಕು. ರಾತ್ರಿ ಭೋಜನ ನಿಷಿದ್ಧ. ಏಕಾದಶಿ ದಿನ ಪೂರಾ ನಿರಾಹಾರಿಯಾಗಿದ್ದು ಹರಿಪೂಜೆ ಮಾಡಬೇಕು. ದ್ವಾದಶಿ ದಿನ ಪಾರಣೆ ಮಾಡಬೇಕು. ಅಂದು ರಾತ್ರಿ ಭೋಜನ ನಿಷಿದ್ಧ. ಇದು ಏಕಾದಶಿ ವ್ರತದ ನಿಯಮ. ಶ್ರೀಹರಿ ಪ್ರೀತ್ಯರ್ಥವಾದ ಈ ವ್ರತ ಕೈಗೊಳ್ಳುವವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಹರಿಗೆ ಪ್ರಿಯರಾಗುವರು ಎಂದು ಹೇಳಿ ಅಂತರ್ಧಾನನಾದನು. ಅಧ್ಯಾಯ 23. ಶೂದ್ರನು ಶ್ರೀಹರಿಗೆ ತುಳಸಿಯನ್ನು ಕೊಟ್ಟನಷ್ಟೇ. ತುಳಸಿ ಮಹಾಪತಿವ್ರತೆ, ಸಾಧ್ವಿ ಶಿರೋಮಣಿ. ತುಳಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾ, ಪರಮಾತ್ಮ, ನಾನು ಸದಾ ನಿನ್ನಾಶ್ರಯಿಸಿರುವವಳು, ನನಗೆ ನಿನ್ನ ಹೊರತು ಬೇರಾವ ಗತಿಯೂ ಇಲ್ಲ, ನನ್ನನ್ನು ರಕ್ಷಿಸು ಎಂದಳು. ಶ್ರೀಮನ್ನಾರಾಯಣನು, ತುಳಸಿ, ನೀನು ನನ್ನ ಪತ್ನಿಯಾಗಿ ಸದಾ ನನ್ನ ಹೃತ್ಕಮಲದಲ್ಲಿ ನೆಲೆಸಿರು. ಪರಮ ಪವಿತ್ರಳಾದ ನಿನ್ನನ್ನು ಸ್ತ್ರೀಯರು ಪೂಜಿಸಿ ಪರಮ ಪವಿತ್ರರಾಗುವರು. ನನ್ನನ್ನು ಅರ್ಚಿಸುವಾಗ ತುಳಸಿ ದಳಗಳಿಂದ ಅರ್ಚಿಸುವರು. 1 ದಳ ತುಳಸಿಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು, ನಾನು ಅಂತವರಿಗೆ ಒಲಿಯುವೆ. ನಿನ್ನ ಸಾನ್ನಿಧ್ಯ ಗಂಗಾ ನದಿಯಂತೆ ಪವಿತ್ರವಾಗಿರುತ್ತದೆ. ಎಲ್ಲರ ಮನೆಯಲ್ಲೂ ತುಳಸಿ ವೃಕ್ಷದಿಂದ ಕಂಗೊಳಿಸಿ. ತುಳಸಿ ಇದ್ದ ಮನೆ ಪಾಪರಹಿತವಾಗಿರುತ್ತದೆ. ಪ್ರಾತಃ ಕಾಲದಲ್ಲಿ ತುಳಸಿ ದರ್ಶನ ಶ್ರೇಷ್ಠವಾಗಿರುತ್ತದೆ. ನಿನ್ನ ಅಡಿಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸುವವನು ಪವಿತ್ರನಾಗುವನು. ನೀನು ತ್ರಿಲೋಕ ಪಾವನೆಯಾಗಿರು. ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದ್ವಾದಶಿಯೆಂದು ನಾರಿಯರು ನಿನ್ನ ಲಗ್ನ ನಿಮಿತ್ತ ಪೂಜೆ ಕೈಗೊಳ್ಳುವರು. ಅಂದು ನಾನು ಆ ಮನೆಗಳಲ್ಲಿ ನೆಲೆಸಿರುತ್ತೇನೆ. ತುಳಸಿ ಪೂಜೆ ಗೃಹಿಣಿಯರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ತುಳಸಿಗೆ ವರವನ್ನು ಕೊಟ್ಟನು. ಧನ್ಯಳಾದೆ ಸ್ವಾಮಿ ಎನ್ನುತ್ತಾ ತುಳಸಿಯು ಪರಮಾತ್ಮನ ಪಾದ ಮುಟ್ಟಿ ನಮಸ್ಕರಿಸಿದಳು. ಜಗದೋದ್ಧಾರನಾದ ಶ್ರೀಹರಿಯು ಮಾನವರ ಒಳಿತಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದನು. ಪ್ರತಿ ಮನೆಯ ಮುಂದೆಯೂ 1 ತುಳಸಿ ಗಿಡ ಇರುವಂತಾಗಿ ಗೃಹಿಣಿಯರು ತುಳಸಿಯ ನಿತ್ಯ ಪೂಜೆ ಕೈಗೊಳ್ಳುವರು. ಪರಮಾತ್ಮನ ಎಡಗೈಯಿಂದ ಮುಟ್ಟಿದ ತುಳಸಿಯು ಭಾಗವು ಕೃಷ್ಣವರ್ಣವಾಗಿಯೂ ಕೃಷ್ಣ ತುಳಸಿ ಎಂದು ಹೆಸರಾಯಿತು. ತುಳಸಿ ಇರುವ ನೆಲವು ಪವಿತ್ರವಾಯಿತು. ಶ್ರೀಹರಿಯ ಅನುಗ್ರಹಕ್ಕಾಗಿ ಪಾತ್ರನಾದ ಶೂದ್ರನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಕಡೆಗೆ ವೈಕುಂಠವನ್ನು ಸೇರಿದನು. ಜುನ್ನು ಅಶ್ವಮೇಧ ಯಾಗ ಫಲವನ್ನು ಕೊಡುವ ವ್ರತವೇ ಏಕಾದಶಿ ವ್ರತ. ಮಾಘ ಮಾಸದಲ್ಲಿಯೂ ಶುಕ್ಲ ಏಕಾದಶಿ ವ್ರತಾಚರಣೆ ಪುಣ್ಯಕರ. ಅಂದು ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವವನು ನಿತ್ಯ ಸುಖಿಯಾಗಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವನು. ಉಪವಾಸ ಮಾಡದೆ ಉಪೇಕ್ಷಿಸುವನು ಗತಿಸಿದ ನಂತರ ಬ್ರಹ್ಮ ರಾಕ್ಷಸನಾಗಿ ಪಾಡುಪಡುವನು. ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುವವನು ಭೂಲೋಕದಲ್ಲಿ ಅಧಿಕಾರ ಹೊಂದಿ
ಬಾಳಿ ಕಡೆಗೆ ವಿಷ್ಣುಲೋಕವನ್ನು ಸೇರುವನು. ಮಾಘ ಮಾಸದ ಒಂದೊಂದು ದಿನವೂ ಹೀಗೆ ಶುಭಕರವಾಗಿದೆ. ಮಾಘ ಸ್ನಾನ, ಹರಿಪೂಜೆ, ಮಾಘ ಪುರಾಣ ಶ್ರವಣ ಇವೆಲ್ಲವೂ ಇಹಲೋಕದಲ್ಲಿ ಸುಖದಾಯಕವೂ ಮೋಕ್ಷದಾಯಕವೂ ಆಗಿದೆ. ಮಾಘ ವ್ರತ ಹರಿಪ್ರಿಯವೂ ಆಗಿದೆ ಎಂದು ಹೇಳಿದನು. ಅಧ್ಯಾಯ ಮುಕ್ತಾಯವಾಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.